N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಲೋಕಸಭಾ ಚುನಾವಣೆ ರಾಜ್ಯ ಉಸ್ತುವಾರಿ ಅಗರ್ವಾಲ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸಭೆ ಮಾಡಿದ್ದಾರೆ. ಬೂತ್ ಮಟ್ಟದ ಕಾರ್ಯಚಟುವಟಿಕೆ, ಸಂಘಟನೆ, ಪದಾಧಿಕಾರಿಗಳು ಮತ್ತು ಮುಖ್ಯಸ್ಥರ ಆಯ್ಕೆ ಕುರಿತು ವಿವರ ಪಡೆದುಕೊಂಡಿದ್ದಾರೆ. ಇನ್ನು ಬೂತ್ ಮಟ್ಟದಲ್ಲಿ ಪಕ್ಷ ಬಲಿಷ್ಠವಾದರೆ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಇದು ಬಿಜೆಪಿ ಮೂಲ ಮಂತ್ರವಾಗಿದ್ದು ಇದಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದರು. ರಾಮದುರ್ಗದಲ್ಲಿ ಚಿಕ್ಕರೇವಣ್ಣ ಅಸಮಾಧಾನ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಚಿಕ್ಕರೇವಣ್ಣ ಅವರಿಗೆ 2-3 ಬಾರಿ ನಾನು ಫೋನ್ ಮಾಡಿ ಮಾತನಾಡಿದ್ದೇನೆ. ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿದೆ. ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಪ್ರಚಾರ ಮಾಡಲಿದ್ದು ಅವರ ಬೆಂಬಲಿಗರ ಜೊತೆಯೂ ಕೂಡ ಸಮಾಲೋಚನೆ ಮಾಡಿದ್ದೇನೆ. ಅದೇ ರೀತಿ ಮಹದೇವಪ್ಪ ಯಾದವಾಡ ಅವರ ಜೊತೆಯೂ ಕೂಡ ಸಭೆ ಮಾಡಲಾಗಿದ್ದು ಎಲ್ಲರೂ ಕೂಡ ಸಂಘಟಿತರಾಗಿ ಒಗ್ಗಟ್ಟಾಗಿ ಕೆಲಸ ಮಾಡುವುದಾಗಿ ನಿರ್ಧಾರವಾಗಿದೆ. ಇನ್ನು ಸವದತ್ತಿಯ ಅನೇಕ ಹಳ್ಳಿಗಳಲ್ಲೂ ಪ್ರಚಾರ ಮಾಡಿದ್ದೇನೆ. ಎಲ್ಲಿಯೂ ಕೂಡ ಹಳಬರು ಹೊಸಬರು ಎಂಬ ವ್ಯತ್ಯಾಸವಿಲ್ಲ ಎಂದರು. ಅಜೆಂಡಾ ಏನು ಅಂತ ಜನ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯತೆ, ರಾಷ್ಟ್ರೀಯ ವಿಚಾರಧಾರೆ, ರಾಷ್ಟ್ರೀಯ ಭದ್ರತೆ, ಮುಂದಿನ ಪ್ರಧಾನಮಂತ್ರಿ ಯಾರಿರಬೇಕು ಎಂಬ ವಿಚಾರಗಳ ಮೇಲೆ ಚುನಾವಣೆ ನಡೀತಾ ಇದೆ. ಜನಸಾಮಾನ್ಯರಲ್ಲೂ ಕೂಡ ಇದೇ ವಿಷಯ ಚರ್ಚೆ ಆಗ್ತಾ ಇದೆ. ಮತ್ತೊಮ್ಮೆ ದೇಶದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಎಂಬ ಆಶಯವನ್ನ ಜನ ವ್ಯಕ್ತಪಡಿಸಿದ್ದಾರೆ ಎಂದರು. 15ರಂದು ನಾಮಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ. ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದೇ ಬರ್ತಾರೆ. ನಾನು ಹೋದ ಕಡೆಯಲ್ಲೆಲ್ಲ ಪ್ರತಿಯೊಬ್ಬರು ಕೂಡ ನಾಮಪತ್ರ ಯಾವಾಗ ಸಲ್ಲಿಸ್ತೀರಿ, ನಾವು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಬೇರೆ ಕಡೆಯಿಂದಲೂ ಕೂಡ ನಾವು ಬರ್ತೀವಿ ಅಂತ ಫೋನ್ ಕರೆಗಳು ಬರ್ತಾ ಇದೆ. ಇಂತಹ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಆಗಮಿಸಲಿದ್ದಾರೆ. ಯಾವೆಲ್ಲ ನಾಯಕರು ಆಗಮಿಸುತ್ತಾರೆ ಎಂಬುದು ಅಂತಿಮ ಆದ ಬಳಿಕ ತಿಳಿಸ್ತೀನಿ ಎಂದರು. ಇನ್ನು ಪ್ರತಿಪಕ್ಷಗಳಿಗೆ ಬಿಜೆಪಿ ಮತ್ತು ಮೋದಿ ಬಗ್ಗೆ ಮಾತನಾಡಲು ಯಾವುದೇ ವಿಚಾರ ಮತ್ತು ವಿಷಯಗಳು ಇಲ್ಲ. ಈ ಹಿನ್ನೆಲೆ ಬೇರೆ ವಿಷಯ ಚರ್ಚೆ ಮಾಡ್ತಿದ್ದಾರೆ. ಆದರೆ ಜನಸಾಮಾನ್ಯರ ಬಳಿ ಹೋಗಿ ಕೇಳಿದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಅಂತಾನೆ ಹೇಳ್ತಾರೆ. ದೇಶ ರಕ್ಷಣೆ ಮತ್ತು ಬಲಿಷ್ಠವಾಗಲು ಮೋದಿ ಅವರಿಂದ ಮಾತ್ರ ಸಾಧ್ಯ ಅಂತ ಜನ ಮುಕ್ತವಾಗಿ ಹೇಳ್ತಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಸಮರ್ಥಿಸಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ಳುತ್ತಿರುವ ಬಗ್ಗೆ ಅದು ಅವರಿಗೆ ಮತ್ತು ಮಾಧ್ಯಮಗಳಿಗೆ ಬಿಟ್ಟ ವಿಚಾರ. ಇದರಲ್ಲಿ ನಾನು ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಜಗದೀಶ್ ಶೆಟ್ಟರ್ ಹಾಸ್ಯ ಚಿತ್ತಾಕಿ ಹಾರಿಸಿದರು. ಇವತ್ತು ಪದಾಧಿಕಾರಿಗಳ ಸಭೆ ಮಾಡಿದ್ರೆ ಅದಾದ ನಂತರ ಕೋರ್ ಕಮಿಟಿ ಸಭೆ ಮಾಡ್ತಾ ಇದ್ದೀರಿ, ಏನೇನು ಚರ್ಚೆ ಆಯಿತು? ಏನಿಲ್ಲ, ಇವತ್ತು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿಗಳಾದಂಥ ಪಾರ್ಲಿಮೆಂಟ್ ಎಲೆಕ್ಷನ್ ಉಸ್ತುವಾರಿಯಾದಂಥ ರಾಧಾಮೋಹನ್ ಅಗ್ರವಾಲ್ ಅವರು ಮತ್ತು ರಾಜೇಶ್, ನಮ್ಮ ಪಕ್ಷದ ರಾಜ್ಯದ ಜನರಲ್ ಸೆಕ್ರೆಟರಿ ಸಂಘಟನೆ, ಅವರು ಇಬ್ಬರು ಬಂದಿದ್ದಾರೆ ಮತ್ತು ಅವರು ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಯೂ ಸಹಿತ ಆಗಲೇ 5 ಗಂಟೆಯಿಂದ ಅವರು ಪದಾಧಿಕಾರಿಗಳ ಸಭೆ ಮತ್ತು ಪ್ರಮುಖರ ಸಭೆಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಇನ್ನೊಂದು 5-10 ನಿಮಿಷದಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೀತದೆ. ಬಹಳ ಮುಖ್ಯವಾಗಿ ಇವತ್ತು ಬೂತ್ ಮಟ್ಟದಲ್ಲಿ ಏನು ಕಾರ್ಯಚಟುವಟಿಕೆ ನಡೆದಿದೆ, ಬೂತ್ ಮಟ್ಟದಲ್ಲಿ ಏನು ಪಕ್ಷದ ಸಂಘಟನೆ ನಡೆದಿದೆ ಮತ್ತು ಎಲ್ಲಾ ಬೂತ್ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮತ್ತು ಅದಕ್ಕೆ ಯಾರು ಮುಖ್ಯಸ್ಥರಿರ್ತಾರೆ ಇದೆಲ್ಲವೂ ಆಗಿದೆ ಇಲ್ಲ ಅನ್ನುವಂಥದ್ದು ಅವರೆಲ್ಲರೂ ಪ್ರತಿಯೊಬ್ಬರನ್ನು ಎಲ್ಲಿ ಪ್ರತಿಯೊಬ್ಬ ಘಟಕದ ಅಧ್ಯಕ್ಷರು ಕರೆದು ಮಾತಾಡಿ ವಿವರಣೆ ಪಡ್ಕೊಂಡಿದ್ದಾರೆ. ಮತ್ತು ಎಲ್ಲಿ ಆಗಿಲ್ಲ ಅದು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಬೇಕು ಮತ್ತು ಬೂತ್ ಮಟ್ಟ ಸ್ಟ್ರೆಂಥನ್ ಆದರೆ ಇವತ್ತು ಪಕ್ಷ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಮೂಲವಾದಂಥ ಮಂತ್ರ. ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಆಗಿದೆ. ಟಿಕೆಟ್ ತೆಗೆದುಕೊಂಡವರು ರೇವಣ್ಣ ಅವರಾಗಿರ್ಬೋದು, ಕೆಲವೊಂದಿಷ್ಟು ಜನ ಬರ್ತಾನೆ ಇಲ್ಲ ನೋಡಿ, ಏನಾಗ್ಬಿಟ್ಟಿದೆ, ಹಳಬ್ರು ಹೊಸಬ್ರು ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಚಿಕ್ಕರೇವಣ್ಣವರಿಗೆ 2-3 ಸಲ ಟೆಲಿಫೋನ್ ಮುಖಾಂತರ ಮಾತಾಡಿದ್ದೇನೆ. ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನನಗೆ ತಿಳಿಸಿದ್ದಾರೆ. ಅವರು ಆರೋಗ್ಯದ ಸಮಸ್ಯೆ ಇದೆ, ಅದಕ್ಕಾಗಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅವರು ಕೂಡ ಇದ್ದಂಥ ಅವರೇ ಬೆಂಬಲಿಗರಿದ್ದಾರೆ. ಅವರು ಸಹಿತ ನಿನ್ನೆ ನನ್ನ ಜೊತೆ ಸಮಾಲೋಚನೆ ಮಾಡಿದರು ಮತ್ತು ಮಾಜಿ ಶಾಸಕರಂತ ಹಿರಿಯ ನಾಯಕರಂತ ಮಹದೇವಪ್ಪ ಯಾದವಾಡ ಅವರು ಸಹಿತ ನನ್ನ ಜೊತೆ ಸಮಾಲೋಚನೆ ಮಾಡಿದರು. ಎಲ್ಲರೂ ಕೂಡ್ಕೊಂಡು ಇವತ್ತು ಅಲ್ಲಿ ಈ ರಾಮದುರ್ಗದಲ್ಲಿ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡ್ತೀವಿ, ಎಲ್ಲರೂ ಒಗ್ಗಟ್ಟಿಸಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ನಿನ್ನೆ ಮಾತುಕತೆ. ಯಾವುದು ಇವತ್ತು ನಾನು ಆಲ್ಮೋಸ್ಟ್ ಸವದತ್ತಿಯ ಕೆಲವೊಂದು ಗ್ರಾಮಗಳಿಗೆ, ಸುಮಾರು 8 ಗ್ರಾಮಗಳಿಗೆ ವಿಸಿಟ್ ಮಾಡಿದ್ದೆ. ಎಲ್ಲ ನಾಯಕರು ನಮ್ಮ ಜೊತೆ ಇದ್ರು ಮತ್ತು ಯಾವುದೇ ಹಳಬರು ಮತ್ತು ಹೊಸಬರು ಅನ್ನುವಂಥದ್ದು ಯಾವುದೋ ಡಿಫರೆನ್ಸ್ ಇಲ್ಲ. ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತಾರೆ. ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ನೀವು ಎಲೆಕ್ಷನ್ ವೋಟ್ ಹಾಕಂತ ಕೇಳ್ತಾ ಇದ್ದೀರಿ, ನಿಮ್ಮ ಅಜೆಂಡಾ ಏನು ಅಂತ ಕೇಳ್ತಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಈಗ ಅಜೆಂಡಾ ಈಗ ಜನರೇ ಹೇಳಕತ್ತಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ, ರಾಷ್ಟ್ರೀಯ ವಿಚಾರಧಾರೆ, ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಭದ್ರತೆ ಮತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ರಾಷ್ಟ್ರದ ನಾಯಕರು ಯಾರಿರಬೇಕು, ಮುಂದಿನ ಪ್ರಧಾನಮಂತ್ರಿ ಯಾರಿರಬೇಕು ಅನ್ನುವಂಥ ಆ ಒಂದು ಹಿನ್ನೆಲೆ ಇಟ್ಟುಕೊಂಡು
ಇವತ್ತು ಚುನಾವಣೆ ನಡೀತಾ ಇದೆ ಮತ್ತು ಜನರಲ್ಲಿ ಸಹಿತ ಜನಸಾಮಾನ್ಯರಲ್ಲಿ ಸಹಿತ ಅದೇ ರೀತಿಯಾದ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಶೆಗಳನ್ನು ಪ್ರತಿಯೊಂದು ಎಲ್ಲೆಲ್ಲಿ ನಾವು ಹೋಗ್ತೀವಿ ಜನರೇ ಇವತ್ತು ಜನಸಾಮಾನ್ಯರೇ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಾವೊಂದು ಹೇಳ್ತೀನಿ, ಅದು ಹೊರಗಡೆ ಚರ್ಚೆ ಆಗಿದ್ದು. ಯಾಕಂದ್ರೆ ಪ್ರತಿಪಕ್ಷದವ್ರಿಗೆ ಇವತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳಿಲ್ಲ, ವಿಷಯಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾರೆ. ಆದರೆ ಜನಸಾಮಾನ್ಯರಲ್ಲಿ ನಾವು ಹೋಗಿ ಕೇಳಿದಾಗ ಅವ್ರಿಗೆ ಸರ್ಪ್ರೈಸ್ ಆಗಿ ಹೋಗಿ ಕೇಳ್ರಿ, ಅವ್ರು ಹೇಳ್ತಾರೆ ನರೇಂದ್ರ ಮೋದಿಯವರು ಇನ್ನೊಂದ್ಸಲ ಪ್ರಧಾನಮಂತ್ರಿ ಆಗಬೇಕು. ಅವ್ರಿಗೊಬ್ಬ ಯೋಗ್ಯ ನಾಯಕರವರು ದೇಶವನ್ನು ರಕ್ಷಣೆ ಮಾಡುವಂತದ್ದು ಏನಿದ್ರೆ ಬಲಿಷ್ಠ ಆಗಬೇಕಿದ್ರೆ ಅದು ನರೇಂದ್ರ ಮೋದಿಯವರ ಕಣ್ಣಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಾಳೆ ಗೋಕಾಕು ಬೆಳಿಗ್ಗೆ 11 ಗಂಟೆಗೆ ಮತ್ತು 4 ಗಂಟೆಗೆ ಅರಮಾವಿಯಲ್ಲಿ ಬೃಹತ್ವಾದಂತಹ ಸಮಾವೇಶ ನಡೀತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಇನ್ನಿತರ ಎಲ್ಲರ ಸಮಾವೇಶ ಪದಾಧಿಕಾರಿಗಳು ನಡೀತಾ ಇದೆ. ಬಹಳ ಒಂದು ಯಶಸ್ವಿ ಕಾರ್ಯಕ್ರಮ ಅಲ್ಲಿ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಇಲ್ಲಿ ಬಂದಿದ್ದಾರೆ, ಈಗ ಸಭೆಯಲ್ಲಿ ಭಾಗ. ಅವರು ಅದು ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು, ಅದು ನಿಮಗೆ, ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾ ಇಂಟರ್ವ್ಯೂ ಮಾಡೋದು 15ನೇ ತಾರೀಕಿಗೆ ಸಲ್ಲಿಸಬೇಕಂತ ನಿರ್ಧಾರ ಮಾಡಿದ್ದೇನೆ. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದೇ ಬರ್ತಾರೆ. ಈಗಾಗಲೇ ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ, ಬೇರೆ ಬೇರೆ ತಾಲೂಕು ಹೋದಾಗ ಪ್ರತಿಯೊಬ್ಬರು ಕೇಳ್ತಾರೆ, ನಾಮಪತ್ರ ಯಾವಾಗ ಸಲ್ಲಿಸ್ತೀರಿ, ನಾವು ಬರ್ತೀವಿ. ಬೇರೆ ಕಡೆಯಿಂದ ಫೋನ್ ಬರ್ತಾವ, ನೀವು ಯಾವ ನಾಮಪತ್ರ ಸಲ್ಲಿಸ್ತೀರಿ, ನಾವು ಬರ್ತೀವಿ ಅನ್ನುವಂಥದ್ದು. ಈ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲಿಗರು ಮತ್ತು ಅಭಿಮಾನಿಗಳು ಬಂದೇ ಬರ್ತಾರೆ. ಅದನ್ನೆಲ್ಲ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನ ಅಲ್ಲಿ ಕನ್ಫರ್ಮ್ ಆದ್ಮೇಲೆ ನಾನು ಡಿಕ್ಲೇರ್ ಮಾಡ್ತೇನೆ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.